ನಿಮ್ಮ ಕಾಸು ಬೇರೆಯವ್ರ ಕೈಗೆ ಯಾಕೆ ಕೊಟ್ಟಿರಾ? ಇಲ್ಲಿ ಯೂಟ್ಯೂಬಲ್ಲಿ ಏನು ಗೊತ್ತಾ, ಹೆಂಗೆಂಗೋ ಯೂಸ್ ಮಾಡ್ಕೋತಾರೆ ನಿಮ್ಮನ್ನು. ನಿಮ್ಗೆ ಗೊತ್ತಾಯ್ತಲ್ಲ ನಿಮಗೆ. ಅಲ್ಲ, ಈ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ನ ಕಾಸು ಕೊಟ್ಬಿಟ್ಟು ಮಾಡಿಸ್ಬಿಟ್ರೆ ಹೆಂಗಿರ್ತದೆ? ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಖಂಡಿತವಾಗ್ಲೂ ತುಂಬ ಜನ ಯೋಚನೆ ಮಾಡಿಲ್ಲ ಅಂದರೂ ಕೂಡ ಯೋಚನೆ ಮಾಡೋಂಗೆ ಮಾಡ್ಕೊಬಿಟ್ಟವ್ರೆ ಈಗ. ಅಂದರೆ ಮಾಡ್ತಾವ್ರೆ ತುಂಬ ಜನ. ಸೊ ಇದನ್ನು ನಾನು ನಿಮ್ಗೆ ಹೇಳ್ತೀನಿ ಇವತ್ತು. ಇದನ್ನು ನೀವು ಮಾಡಿಕೊಂಡ್ರೆ ಒಳ್ಳೆಯದಾ? ಇನ್ ಕೇಸ್ ಮಾಡಿದ್ರೆ ಏನಾದರೂ ಸಮಸ್ಯೆ ಆಗುತ್ತಾ ನಿಮ್ಮ ಚಾನಲ್ಗೆ? ಇರೋದನ್ನ ಇದ್ದಂಗೆ ಹೇಳ್ತೀನಿ ಗಾಯ್ಸ್. ನನಗೆ ಯಾವ್ದು ಭಯ ಇಲ್ಲ, ಯಾವೊಂದು ಭಯ ಇಲ್ಲ. 0 ಸಬ್ಸ್ಕ್ರೈಬರ್ಸ್ ಇದ್ದಾಗಲೇ ಹಿಂಗೆ ಮಾತಾಡ್ತಿದ್ದು, ಇವತ್ತು ಹಿಂಗೆ ಮಾತಾಡೋದು. ನಾನು ಇರೋದನ್ನು ಹೇಳ್ತೀನಿ. ನಿಮ್ಮ ಅನಿಸಿಕೆನೂ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೊಸ ಯೂಟ್ಯೂಬರ್ಸ್ ಮಾತ್ರ ವೀಡಿಯೋ ಮಿಸ್ ಮಾಡ್ಕೊಬೇಡಿ ಗಾಯ್ಸ್. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡುವ. ನೋಡಿ ಗಾಯ್ಸ್, ಮೊದಲನೇದಾಗಿ ಈ 1,000 ಸಬ್ಸ್ಕ್ರೈಬರ್ಸು 4,000 ಅವರ್ಸ್ ವಾಚ್ ಟೈಮು ಇದೊಂಥರ ಗೋಲು ಗಾಯ್ಸ್. ಯೂಟ್ಯೂಬಲ್ಲಿ ಬಂದವರಿಗೆಲ್ಲ ಇದೊಂದು ಗೋಲು. ಯಾಕೆಂತಂದರೆ ಇದನ್ನು ಮಾಡಿದ್ರೆ ಯೂಟ್ಯೂಬಲ್ಲಿ ಅವತ್ತಿಂದ ದುಡ್ಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದನ್ನು ಇಟ್ಕೊಂಡು ಎಷ್ಟೊಂದು ಜನ ಹೊಸ ಯೂಟ್ಯೂಬರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಆಟ ಆಡಿಸ್ತವ್ರೆ. ಅಂತಂದರೆ ಪೇಯ್ಡ್ ಸರ್ವಿಸ್ಗಳನ್ನ ಕೊಡ್ತಾಯಿದ್ದಾರೆ. ನೋಡಪ್ಪ, ನೀನು 1,000 ಸಬ್ಸ್ಕ್ರೈಬರ್ಸ್ ಬೇಕಾ, ನಾನು ಮಾಡಿಕೊಡ್ತೀನಿ, ನನಗೆ ಇಷ್ಟು ರೂಪಾಯಿ ಕೊಡು, XYZ ಎಷ್ಟಾದರೂ ಆಗ್ಬೋದು, ಆಯಿತಾ? ನೀನು ವಾಚ್ ಟೈಮ್ ಬೇಕಾ, ನನಗೆ ಇಷ್ಟು ರೂಪಾಯಿ ಕೊಡು, ನಾನು ಮಾಡಿಕೊಡ್ತೀನಿ. ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ಯಾಕೆ ಮಾಡಿಕೊಡ್ತಾರೆ? ಅವರು ಕೋಟಿ ಕೂಡ ಆಗಬೇಕು, ಅಂದರೆ ಅವರು ದುಡ್ಡು ಮಾಡ್ಕೋಬೇಕಷ್ಟೇ, ಸಿಂಪಲ್. ನಿಮಗೇನು ಅದು ಮಾಡಿಕೊಡ್ಬೇಕು. ಅದು ಮಾಡಿಕೊಟ್ಮೇಲೆ ನಿಮ್ಮ ಚಾನಲ್ ಹೆಂಗಾದರೂ ಹಾಳಾಗೋಗಲಿ, ಏನಾದರೂ ಆಗಲಿ, ಅದಕ್ಕೆ ಅವ್ರಿಗೇನಾಗಬೇಕು, ಕಾಸು ಬತ್ತಾ ಮುಗೀತು, ಮಾಡಿಕೊಡ್ತಾರೆ. ಕೆಲವ್ರು ಅವರೇ ಕಾಸು ಇಸ್ಕೊಂಡು ಮಾಡಿಕೊಡೋದೆಲ್ಲ ಎಸ್ಕೇಪು. ಅಣ್ಣವರು ಬಾಸು ಅಡ್ರೆಸ್ಗೆ ಇಲ್ಲ, ಆ ಥರದವರು ಕೂಡ ಸಿಗ್ತಾರೆ ನಿಮಗೆ, ಆಯಿತಾ? ಕಾಸು ಟ್ರಾನ್ಸ್ಫರ್ ಆಯ್ತಿದ್ದಂಗೆ ಒಂದು ನಿಮಿಷ ರೀ ಮಾಡ್ಕೊಡ್ತೀವಿ ಅಂತಾರೆ, ಆಮೇಲೆ ಬ್ಲಾಕ್ ಮಾಡ್ಕೊಂಡು ಎಸ್ಕೇಪ್ ಆಗಿಬಿಟ್ಟಿರ್ತಾರೆ. ಸೊ ಟೋಟಲಿ ಇಲ್ಲಿ ತುಂಬ ಜನಕ್ಕೆ ಮೋಸನೂ ಕೂಡ ಮಾಡ್ತಾಯಿದ್ದಾರೆ ಯೂಟ್ಯೂಬಲ್ಲಿ. ಓಕೆ, ಆಸೆನ ಹುಟ್ಟಿಸಿ. ಯಾಕೆಂತಂದರೆ ಬರೋ ಹೊಸ ಯೂಟ್ಯೂಬರ್ಸ್ಗೆ ಎಲ್ರಿಗೂ ಆಸೆ ಇರುತ್ತೆ, 1,000 ಮಾಡ್ಕೋಬೇಕು, 4,000 ಸಬ್ಸ್ಕ್ರೈಬರ್ಸ್ ವಾಚ್ ಟೈಮ್ ಮಾಡ್ಕೋಬೇಕು ಅಂತ. ಅದಕ್ಕೋಸ್ಕರ ಅವ್ರು ಕೊಡ್ತಾರೆ. ತಪ್ಪೇನದೆ ಅವ್ರು ಕೊಡೋದ್ರಲ್ಲಿ? ಕೊಡ್ತಾರೆ ಪಾಪ. ಬಟ್ ಇಲ್ಲಿ ತುಂಬ ಜನ ಮೋಸ ಮಾಡ್ತಾಯಿದ್ದಾರೆ. ಬಟ್ ನಾನು ಹೇಳುವಂಥದ್ದು, ಸೊ ಇದನ್ನು ಕೊಡಬೇಡಿ, ಆಯಿತಾ? ಯಾವನಾದರೂ ಬಂದ್ಬಿಟ್ಟು ನಿಮಗೆ ನಾನು ಇಷ್ಟು 1 ವ್ಯೂಸ್ ತಂದು ಕೊಡ್ತೀನಿ, ನಾನು ನಿಮ್ಮ ಚಾನಲ್ಗೆ 1 ವ್ಯೂಸ್ ಆ್ಯಡಪ್ ಮಾಡಿಕೊಡ್ತೀನಿ ಅಂತಂದರೂ ಕೂಡ 1 ರೂಪಾಯಿ ಕೂಡ ಕೊಡಬೇಡಿ, ಆಯಿತಾ? ನಿಮ್ಮ ಕಾಸು ಬೇರೆಯವ್ರ ಕೈಗೆ ಯಾಕೆ ಕೊಟ್ಟಿರಾ? ಇಲ್ಲಿ ಯೂಟ್ಯೂಬಲ್ಲಿ ಏನು ಗೊತ್ತಾ, ಹೆಂಗೆಂಗೋ ಯೂಸ್ ಮಾಡ್ಕೋತಾರೆ ನಿಮ್ಮನ್ನು. ನಿಮ್ಗೆ ಗೊತ್ತಾಯ್ತಲ್ಲ ನಿಮ್ಗೆ ಅರ್ಥವೇ ಆಯ್ತಲ್ಲ. ನಾನು ಹೇಳ್ತೀನಿ ಕೇಳಿ. ಸುಮ್ಮನೆ ಪ್ರಾಕ್ಟಿಕಲಿ ನೀವು ಸೈಕಾಲಜಿಕಲಿ ಥಿಂಕ್ ಮಾಡ್ತು ಅಂತಂದರೆ ನೀವು ಸಣ್ಣ ಪುಟ್ಟದಕ್ಕೂ ಕೂಡ ಕಾಸು ಕೊಡೋಂಗೆ ಆಗ್ಬಿಟ್ಟೈತಿ ಇವಾಗ ಜಮಾನ. ವಾಚ್ ಟೈಮ್ಗೆ, ವ್ಯೂಸ್ಗೆ, ಸಬ್ಸ್ಕ್ರೈಬರ್ಸ್ಗೆ ಇದಕ್ಕೆಲ್ಲ ಕಾಸು ಕೊಟ್ಕೊಂಡು ಮಾಡ್ಕೊಳ್ಳುವಂಥ ನೆಸೆಸಿಟಿ ಇಲ್ಲ ಗೈಸ್. ಆ್ಯಂಡ್ ಇನ್ ಕೇಸ್ ನೀವು ಮಾಡ್ಕೊಂಡ್ರೂ ಕೂಡ ಯೂಟ್ಯೂಬಲ್ಲಿ ಅದನ್ನು ಬಿಡಲ್ಲ. ಯೂಟ್ಯೂಬಲ್ಲಿ ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬ್ರೇಕ್ ಆಗಿದೆ ಅಂತ ಅಂದ್ಬಿಟ್ಟು ನಿಮ್ಮ ಚಾನಲ್ನ ಟರ್ಮಿನೇಟ್ ಮಾಡಿಬಿಡ್ತಾರೆ. ಕೊನೆಗೆ ಪ್ರಾಬ್ಲಮ್ ಸಿಗಾಕೊಳ್ಳೋದು ನೀವು. ತಿರ್ಗಾ ಆ ಪ್ರಾಬ್ಲಮ್ ಆದಮೇಲೆ ಅದನ್ನು ಸಾಲ್ವ್ ಮಾಡಿಸೋದಕ್ಕೆ ಕಾಸು ಕೊಡಬೇಕು. ನೋಡಿ ಎಂಥ ಜಮಾನ ಇದು, ಎಂಥ ಸಿಸ್ಟಮು ಇದು ಅಂತ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಸೊ ಕಾಸು ಬಿಚ್ಚಾಕೋಬೇಡಿ. 1 ರೂಪಾಯಿ ಕೂಡ ನೀವು ಬೆವರು ಸುರಿಸಿ ದುಡ್ದಿರ್ತೀರ, ಆಯಿತಾ? ನೀವು ಹೆಂಗಾದರೂ ದುಡೀರಿ. ಯೂಟ್ಯೂಬಿಂದನಾದ್ರು ದುಡ್ಡು ಮಾಡ್ತಾರೆ, ಯಾವುದರಿಂದನಾದ್ರು ದುಡ್ಡು ಮಾಡ್ತಾರೆ. ನೀವು ದುಡ್ದಿರುವಂಥ 1 ರೂಪಾಯಿ ಕಾಸು ಕೂಡ ಯೋಚನೆ ಮಾಡಬೇಕು ನೀವು ಖರ್ಚು ಮಾಡಬೇಕಾದ್ರೆ. ಅಂದರೆ ನಿಮ್ಗೇನೋ ಪರ್ಸ್ನಲ್ ಯೂಸ್ಗಾದರೆ ಖರ್ಚು ಮಾಡ್ಕೊಳ್ಳಿ, ನಿಮ್ಮ ಇದಕ್ಕೆ, ಆಯಿತಾ? ನಿಮ್ಮ ಶರ್ಟ್ ತಗೋಬೇಕಾ, ಪ್ಯಾಂಟ್ ತಗೋಬೇಕಾ, ತಗೊಳ್ಳಿ. ನೀವು ದುಡ್ದಿರೋ ಕಾಸದು ನೀವು ಎಷ್ಟಕ್ಕಾದರೂ ತಗೊಳ್ಳಿ, ಕೋಟಿಗಾದರೂ ತಗೊಳ್ಳಿ, 1,000ಕ್ಕಾದ್ರೂ ತಗೊಳ್ಳಿ, 1,00,000ಕ್ಕಾದ್ರೂ ತಗೊಳ್ಳಿ, ಅದಕ್ಕೆ ಬೇಕಾಗಿಲ್ಲ. ಬಟ್ ಯಾರಿಗಾದರೂ ಕೊಡ್ತೀವಿ ಅಂತಂದರೆ ಬೇಡ, ಅದು ನೆಸೆಸಿಟಿ ಇಲ್ಲ. ಓಕೆ, ಸೊ ಯೋಚನೆ ಮಾಡಬೇಕಾಗತ್ತೆ ನೀವು. ಯಾವುದೇ ಕಾರಣಕ್ಕೂ ಕೂಡ ಕೊಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಕೊಟ್ಟು ನೀವು ಮಾಡ್ಕೊಂಡ್ರೂ ಕೂಡ ನಾನು ಅದೇ ಹೇಳ್ದಂಗೆ ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬ್ರೇಕ್ ಆಗುತ್ತೆ. ಸೊ ನಿಮ್ಮ ಚಾನಲ್ ಟರ್ಮಿನೇಟ್ ಆಗುತ್ತೆ. ಈಗ ಏನೇ ಇಂಟಿಗ್ರೇಟ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ, ಯಾರ ಚಾನಲ್ ಯಾವಾಗ ಹೋಗಿ ಆಯ್ತದೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಸಿಂಪಲ್. ಓಕೆ, ಸೊ ಹಾಗಾಗಿ ಈ ರಿಸ್ಕ್ಗಳಿಗೆಲ್ಲ ನೀವು ಸಿಗಾಕೋಬೇಡಿ. ಇನ್ ಕೇಸ್ ಏನಾದರೂ ನೀವು ಕರೆಕ್ಟಾಗಿ ಮಾಡೋ ಕೂಡ ಚಾನಲ್ಗಳು ಡಿಲೀಟ್ ಆಯಿತು ಅಂತಂದರೂ ಕೂಡ ಸೊ ಬೇರೆ ಏನಾದರೂ ಮಾಡ್ಕೊಳ್ಳಿ ಗೈಸ್ ಲೈಫಲ್ಲಿ, ಆಯಿತಾ? ಅದು ಕೂಡ ಆಗ್ಬೋದು. ಯಾರು ಏನು ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಲೈಫ್ ಇವತ್ತು ಇದ್ದವು ನಾಳೆ ಇರ್ತಾನೆ ಅನ್ನೋದೇ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಇನ್ನು ಯಾವುದು ಯೂಟ್ಯೂಬ್ ಚಾನಲ್ ಯಾವುದಿದು, ಯಾವ ದುಡ್ಡು ಎಷ್ಟು ದಿನ ಇರ್ತವೆ ಇವೆಲ್ಲ, ಇವೆಲ್ಲ ತುಂಬ ದಿನ ನಡೆಯಲ್ಲ. ಸೊ ಹಾಗಾಗಿ ನಾನು ಹೇಳುವಂಥದ್ದು, ಸೊ ಇದ್ರ ಮೇಲೆ ಡಿಪೆಂಡ್ ಆಗಿಬಿಡಿ. ಕಾಸು ಕೊಟ್ಬಿಟ್ಟು ಮಾಡಿಸ್ಕೋಬೋದು, ನೋ ಗೈಸ್, ಬೇಡ, ಸರಿ ಇಲ್ಲ ಅದು. ಆ್ಯಂಡ್ ಅದು ಆಗೋದು ಇಲ್ಲ, ವರ್ಕೌಟ್ ಆಗೋದು ಇಲ್ಲ. ಸೊ ಹಾಗಾಗಿ ಯಾರಿಗೂ ಕೂಡ ದುಡ್ಡನ್ನು ಕೊಡಬೇಡಿ. ಈ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋದಕ್ಕೆ, ವಾಚ್ ಟೈಮ್ ಮಾಡ್ಕೊಡ್ತೀವಿ ಅಂದವ್ರಿಗೆ ಸೊ ಕೊಡೋಕ್ಕೆ ಹೋಗಬೇಡಿ. ಓಕೆ, ಎಷ್ಟೊಂದು ಜನ ದುಡ್ಡು ಇಸ್ಕೊಂಡು ಎಸ್ಕೇಪ್ ಆಗೋರು ಕೂಡ ಇದ್ದಾರೆ ಈ ಜಗತ್ತಲ್ಲಿ. ಓಕೆ, ಸೊ ಹಾಗಾಗಿ ಇದನ್ನೆಲ್ಲ ಆದಷ್ಟು ಸ್ಟಾಪ್ ಮಾಡಿ ಓನಾಗೆ ಮಾಡೋದಕ್ಕೆ ಟ್ರೈ ಮಾಡಿ. ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡ್ತಾರೆ ಗೈಸ್. ಅದು ವ್ಯೂಸ್ ಎಷ್ಟಾದರೂ ಬರಲಿ, ಸಬ್ಸ್ಕ್ರೈಬರ್ಸ್ ಎಷ್ಟಾದರೂ ಬರಲಿ, ಬಟ್ ಬರೋರು ಬರ್ತಾರೆ, ನೋಡ್ತಾರೆ, ಬೇಡ ಅಂದವ್ರು ಹೋಗೇ ಹೋಯ್ತಾರೆ. ಸೊ ಅದ್ರ ಬಗ್ಗೆ ನೀವು ಚಿಂತೆ ಮಾಡಿಬಿಡಿ, ನಿಮ್ಗೆ ಓನಾಗಿ ಮಾಡ್ತಾರೆ ಅಷ್ಟೇ. ಸೊ ಇಷ್ಟನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನವ ಯುವಕರನ್ನ ತಪ್ಪಿಸೋದ್ರಲ್ಲಿ ಈಗ ಎಲ್ಲರೂ ಕೂಡ ನಂಬರ್ 1. ಓಕೆ, ಸೊ ಹಾಗಾಗಿ ನೀವು ಇದ್ರೊಳಗಡೆ ಸಿಗಾಕೊಳ್ಬೇಡಿ, ನೀವು ಇದ್ರೊಳಗಡೆ ಒದ್ದಾಡಬೇಡಿ. ಸೊ ಯಾರ ನೆಸೆಸಿಟಿನೂ ಇಲ್ಲ. ನಿಮ್ಮ ಚಾನಲ್ ಮಾಡೋದಕ್ಕೆ ನೀವೇ ಸಾಕು. ನೀವು ಬೆಳೆಯೋದಕ್ಕೆ ನಿಮ್ಮ ಆಡಿಯನ್ಸ್ಗಳಿದ್ದರೆ ಸಾಕು. ಇನ್ನು ಯಾರ್ದು ಥರ್ಡ್ ಪಾರ್ಟಿ ಪರ್ಸನ್ಸ್ಗಳು ಇಲ್ಲಿ ಬೇಕಾಗಿಲ್ಲ. ಅವ್ರನ್ನ ಇಟ್ಕೊಂಡು ನೀವೇನು ಇಲ್ಲಿ ಬೆಳಿಬೇಕು ಅಂತಂದ್ರೆ ಅವ್ರು ಬೇಕೇ ಬೇಕು ಅನ್ನೋದು ಏನೂ ಇಲ್ಲ ಇಲ್ಲಿ.
ಓಕೆ, ಯಾರು ಇಲ್ಲದೇನೂ ಕೂಡ ನೀವು ಮಾಡ್ಬೋದು. ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಈಗಲೂ ತುಂಬ ಜನ ಅಂದರೆ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಕೆಲವರು ನನ್ನ ಟಚಲ್ಲೇ ಇಟ್ಕೊಂಡಿಲ್ಲ ಆಯಿತಾ. ಅವ್ರಿಗೆ ಎಷ್ಟಾದರೂ ಇರಲಿ, ಲಕ್ಷನಾದರೂ ಇರಲಿ, ಮಿಲಿಯನ್ ಗಟ್ಟಲೆ ಇದ್ದರೆ ನನಗೇನಾಗಬೇಕು ಅದರಿಂದ? ಕರೆಕ್ಟಾಗಿರೋರು ಅಷ್ಟೇ ನಮ್ಮ ಹತ್ರ ಇರೋದು. ಒಂದು 3-4 ಜನ ಅಷ್ಟೇ ನಮ್ಮ ಹತ್ರ ಇರೋದು ಗೈಸ್. ಆ 3-4 ಜನನೂ ಕೂಡ ಕರೆಕ್ಟಾಗಿ ಒಳ್ಳೆ ಥರ ಇರೋರು ಅಷ್ಟೇ ನಾನು ಇಟ್ಕೊಂಡಿರೋದು ಆಯಿತಾ. ಇನ್ನು ಬೇರೆಯವ್ರ ಹತ್ರ ನಾನು ಹತ್ರಕ್ಕೂ ಹೋಗಲ್ಲ. ಅವ್ರಿಗೆ ಎಷ್ಟಾದರೂ ಇರಲಿ, ಲಕ್ಷ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದರೂ ನಾನು ಅವ್ರ ಹತ್ರಕ್ಕೆ ಸೇರಿಸ್ಕೊಳ್ಳಲ್ಲ. ಯಾಕೆಂತಂದರೆ ಅವ್ರ ಕ್ಯಾರೆಕ್ಟರ್ಗಳು ಸರಿ ಇಲ್ಲ ಅಂತಾರೆ, ನಾನು ಹತ್ರಕ್ಕೆ ಸೇರಿಸ್ಕೊಳಕ್ಕೆ ಹೋಗಲ್ಲ. ಸಿಂಪಲ್. ಕ್ಯಾರೆಕ್ಟರ್ ಸರಿ ಇತ್ತು ಅಂತಂದರೆ ಮಾತ್ರ ಹತ್ರಕ್ಕೆ ಸೇರಿಸ್ಕೊಳ್ಳೋದು ನಾನು. ಸೊ ಈ ಥರ ನಾನೇನಾದರೂ ಮೈಂಡ್ಸೆಟ್ ನಂದೇನಾದ್ರು ಆ ಥರ ಇದ್ದಿದ್ದರೆ ಈಗ ಎಲ್ಲ ಕ್ರಿಯೇಟರ್ಸ್ ಜೊತೆ ಒಂದೊಂದು ಕೊಲಾಬ್ರೇಟ್ ಮಾಡಿ ಮಡಗ್ಬಿಡ್ತಿದ್ದೆ. ಏನು ಹೇಳಿ, ಸಿಕ್ತವ್ರ ಜೊತೆ ಎಲ್ಲ ಕೊಲಾಬ್ರೇಟ್ ಮಾಡಿ ಚಾನಲ್ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತಗೋಯ್ತಿದ್ದೆ. ನೆಸೆಸಿಟಿ ಇಲ್ಲ ಗೈಸ್, ಬೇಡ ಗೈಸ್. 10 ವರ್ಷ ತಗೊಳುತ್ತಾ ಇನ್ನೂ ಬೆಳೆಯೋದಕ್ಕೆ? ತಗೊಳ್ಳಿ ಟೈಮು. ಓನಾಗೆ ಬೆಳಿತೀವಿ, ಓನಾಗೆ ಹೆಸರು ಮಾಡ್ತೀವಿ, ಒಳ್ಳೆಯವ್ರನ್ನಷ್ಟೇ ನಮ್ಮ ಹತ್ರ ಇಟ್ಕೊತೀವಿ. ಇಷ್ಟನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ ಗೈಸ್. ಕಾಸು ಕೊಟ್ಬಿಟ್ಟು ಏನಾದ್ರು ಮಾಡ್ತೀವಿ, ಏನಾದ್ರು ಮಾಡಿಸ್ತೀವಿ, ಏನಾದ್ರು ಮಾಡ್ಕೋತೀವಿ ಅಂದರು ಇದ್ರ ಮೇಲೆ ನಿಮ್ಮ ಅಷ್ಟೇ ಗೈಸ್.